Good morning, students. Today we will be discussing about changes in the caste system. ವಿದ್ಯಾರ್ಥಿಗಳೇ, ಇವತ್ತು ನಾವು ಜಾತಿ ವ್ಯವಸ್ಥೆಯಲ್ಲಿನ ಪರಿವರ್ತನೆಗಳ ಕುರಿತು ಕಲಿಯಲಿಕ್ಕಿದ್ದೇವೆ. In this session, we shall discuss about the changes in the caste system which can be understood in the form of decline in the role of caste. ಈ ಒಂದು ಸೆಷನಲ್ಲಿ ನಾವು ಜಾತಿ ವ್ಯವಸ್ಥೆಯಲ್ಲಿನ ಪರಿವರ್ತನೆಗಳು, ಅದರಲ್ಲಿ ಕೂಡ ಸಾಂಪ್ರದಾಯಿಕ ಜಾತಿಯ ಗುಣಲಕ್ಷಣಗಳು ಯಾವ ರೀತಿ ಕ್ಷೀಣಿಸುತ್ತಿದೆ ಎನ್ನುವುದರ ಬಗ್ಗೆ ಕಲಿಯಲಿಕ್ಕಿದ್ದೇವೆ. ಚೇಂಜಸ್ ಇನ್ ಕಾಸ್ಟ್ ಸಿಸ್ಟಮ್. ಇಂಟ್ರೊಡಕ್ಷನ್. ದಿ ಕಾಸ್ಟ್ ಸಿಸ್ಟಮ್, a rigid system of social stratification, is undergoing change. Changes in the caste system are observed right from the Buddhist period. Buddhism and Jainism tried to change the caste society through their doctrine of equality and non-violence. Basaveshwara in the 12th century also fought against inequality. ಜಾತಿ ವ್ಯವಸ್ಥೆಯಲ್ಲಿನ ಪರಿವರ್ತನೆಗಳು. ಇದರ ಪೀಠಿಕೆಯಲ್ಲಿ ಜಾತಿಯು ಸಾಮಾಜಿಕ ಸ್ತರವಿನ್ಯಾಸದ ಒಂದು ಕಠಿಣ ವ್ಯವಸ್ಥೆಯಾಗಿದೆ. ಇದರಲ್ಲಿ ನಾವು ಪರಿವರ್ತನೆಗಳನ್ನು ಕಾಣಬಹುದು. ಬೌದ್ಧ ಧರ್ಮದ ಕಾಲದಿಂದಲೇ ನಾವು ಈ ವ್ಯವಸ್ಥೆಯಲ್ಲಿ ಬದಲಾವಣೆಯನ್ನು ಗಮನಿಸುತ್ತಿದ್ದೇವೆ. ಬೌದ್ಧ ಹಾಗೂ ಜೈನರ ಕಾಲದಲ್ಲಿ ಸಮಾನತೆ ಹಾಗೂ ಶಾಂತಿಯ ನೆಲೆಯಲ್ಲಿ ಜಾತಿ ವ್ಯವಸ್ಥೆಯಲ್ಲಿ ಬದಲಾವಣೆಯನ್ನು ತರುವಂತಹ ಪ್ರಯತ್ನಗಳು ನಡೆಯುತ್ತಿದೆ. 21ನೇ ಶತಮಾನದಲ್ಲಿ ಬಸವೇಶ್ವರರವರು ಅಸಮಾನತೆಯ ವಿರುದ್ಧ ಹೋರಾಟವನ್ನು ನಡೆಸಿದ್ದಾರೆ. British rule in India further influenced the caste system. We find accelerated changes in the caste system after independence. So the changes in the caste system can be understood in two ways. One is decline in the role of caste and another is strengthening of the role of caste. ಬ್ರಿಟಿಷರ ಆಳ್ವಿಕೆಯು ಜಾತಿ ವ್ಯವಸ್ಥೆಯ ಮೇಲೆ ಪ್ರಭಾವ ಬೀರಿದೆ. ಸ್ವತಂತ್ರ ನಂತರ ನಾವು ಜಾತಿ ವ್ಯವಸ್ಥೆಯಲ್ಲಿ ಕೆಲವೊಂದು ಬದಲಾವಣೆಗಳನ್ನು ಕಾಣಬಹುದಾಗಿದೆ. ಸಮಾಜಶಾಸ್ತ್ರಜ್ಞರು ಹಾಗೂ ಸಾಮಾಜಿಕ ಚಿಂತಕರು ಜಾತಿಯ ಹಿಡಿತ ಪ್ರಬಲಗೊಳ್ಳುವಿಕೆಯನ್ನು ಈ ರೀತಿ ವಿವರಿಸಿದ್ದಾರೆ. ಆದ್ದರಿಂದ ಜಾತಿ ವ್ಯವಸ್ಥೆಯ ಬದಲಾವಣೆಗಳನ್ನು ನಾವು ಎರಡು ರೀತಿಯಲ್ಲಿ ಅರ್ಥೈಸಿಕೊಳ್ಳಬಹುದು. ಒಂದು, ಕ್ಷೀಣಿಸುತ್ತಿರುವಂತಹ ಸಾಂಪ್ರದಾಯಿಕ ಜಾತಿಯ ಪಾತ್ರಗಳು ಹಾಗೂ ಸಂಘಟಿತಗೊಳ್ಳುತ್ತಿರುವಂತಹ ಜಾತಿ ವ್ಯವಸ್ಥೆಯ ಹೊಸ ಪಾತ್ರಗಳು. Decline in the role of caste. In general practice, the caste system is changing. The changes are the decrease in the number of caste, in that the segment of society created by the caste system are changing. G.S. Gurre, M.N. Srinivas have spoken about fusion of caste or a subcaste. When two or more castes come together, it is called fusion. For example, in Rajasthan, Rajput recruiting the Kolis into their caste to increase the size of the caste. ಕ್ಷೀಣಿಸುತ್ತಿರುವಂತಹ ಸಾಂಪ್ರದಾಯಿಕ ಜಾತಿಯ ಲಕ್ಷಣಗಳ ಪಾತ್ರಗಳು. ಜಾತಿ ವ್ಯವಸ್ಥೆಯು ಬದಲಾಗುತ್ತಿದೆ. ಇವುಗಳನ್ನು ನಾವು ಈ ರೀತಿ ತಿಳಿದುಕೊಳ್ಳಬಹುದು. ಮೊದಲನೇದಾಗಿ, ಕ್ಷೀಣಿಸುತ್ತಿರುವಂತಹ ಜಾತಿಯ ಸಂಖ್ಯೆಗಳು. G.S. ಗುರ್ರೆ ಹಾಗೂ M.N. ಶ್ರೀನಿವಾಸ್ ಅವರು ಜಾತಿಯ ಒಂದುಗೂಡುವಿಕೆಯ ಬಗ್ಗೆ ವ್ಯಕ್ತಪಡಿಸಿದ್ದಾರೆ. ಯಾವಾಗ ಎರಡು ಅಥವಾ ಹೆಚ್ಚು ಜಾತಿಗಳು ಒಟ್ಟಾಗುತ್ತೆಯೋ ಅದನ್ನು ನಾವು ಜಾತಿಯ ಒಂದುಗೂಡುವಿಕೆ ಎಂದು ಕರೆಯುತ್ತೇವೆ. ಉದಾಹರಣೆಗೆ, M.N. ಶ್ರೀನಿವಾಸ್ ಅವರು ರಾಜಸ್ಥಾನದ ರಜಪೂತರು ಕೋಲಿಸ್ ಎನ್ನುವಂಥ ಜಾತಿಗೆ ಸೇರಿ ತಮ್ಮ ಜಾತಿಯ ಸಂಖ್ಯೆಯ ಪ್ರಮಾಣವನ್ನು ಹೆಚ್ಚಿಸಿದ್ದಾರೆ ಎನ್ನುವಂಥ ಅಂಶವನ್ನು ನಾವಿಲ್ಲಿ ಗಮನಿಸಬಹುದು. Decrease in the rigidity of caste untouchability. Many taboos concerning food have been given up. Diet has become a matter of personal choice. People are concerned about cleanliness rather than religious adherence of the practice of purity and pollution. Interdining between different castes is accepted during public functions and also in hotels and restaurants, though the practice of untouchability still persists in remote areas. ಎರಡನೇದಾಗಿ, ಜಾತಿಯ ಕಠೋರತೆ ಹಾಗೂ ಅಸ್ಪೃಶ್ಯತೆ ಪ್ರಭಾವ ಕಡಿಮೆಯಾಗಿದೆ.
ನಗರ ಪ್ರದೇಶದಲ್ಲಿ ಜಾತಿಯ ಕಠೋರತೆ ಕಡಿಮೆಯಾಗಿದ್ದು, ಧಾರ್ಮಿಕ ಆಚರಣೆಗಳ ಸಂದರ್ಭದಲ್ಲಿ ಸಾಮಾಜಿಕ ಸಂಪರ್ಕ ನಿಯಮಗಳನ್ನು ಜನರು ಅನುಸರಿಸುತ್ತಿದ್ದಾರೆ. ಆದರೆ ಆಹಾರ ಪದ್ಧತಿಯ ನಿರ್ಬಂಧಗಳು ಈ ಒಂದು ವ್ಯವಸ್ಥೆಯಲ್ಲಿ ನಾವು ಬದಲಾವಣೆಯನ್ನು ಕಾಣಬಹುದಾಗಿದೆ. ಅಂದರೆ ಆಹಾರ ಪದ್ಧತಿಯು ಈಗಿನ ಕಾಲದಲ್ಲಿ ಅಥವಾ ಇತ್ತೀಚಿನ ದಿನಗಳಲ್ಲಿ ವ್ಯಕ್ತಿಯ ಖಾಸಗಿ ಆಯ್ಕೆಯಾಗಿದೆ. ಶುದ್ಧ ಹಾಗೂ ಅಶುದ್ಧ ಕಲ್ಪನೆಗಳು ಕ್ಷೀಣಿಸುತ್ತಿದ್ದು, ಜನರು ನೈರ್ಮಲ್ಯಕ್ಕೆ ಪ್ರಾಮುಖ್ಯತೆಯನ್ನು ನೀಡುತ್ತಿದ್ದಾರೆ. ಸಾರ್ವಜನಿಕ ಸ್ಥಳಗಳಲ್ಲಿ ಅಥವಾ ಸಮಾರಂಭಗಳಲ್ಲಿ ಎಲ್ಲ ಜಾತಿಯವರು ಒಟ್ಟಿಗೆ ಆಹಾರವನ್ನು ಸೇವಿಸುವಂಥ ಸನ್ನಿವೇಶಗಳು ಕಂಡುಬರುತ್ತಿವೆ. ಆದರೆ ಕೆಲವೊಂದು ಹಳ್ಳಿ ಪ್ರದೇಶಗಳಲ್ಲಿ ಇನ್ನೂ ಕೂಡ ಅಸ್ಪೃಶ್ಯತಾ ಆಚರಣೆ ಚಾಲ್ತಿಯಲ್ಲಿದೆ ಎನ್ನುವಂಥದ್ದನ್ನು ನಾವಿಲ್ಲಿ ಗಮನಿಸಬಹುದು. Change in hereditary occupation. At present, recruitment to government job and the job in private enterprises are based on universal criteria as the education and skill. So, person of any caste can take up a job of his choice. Today, occupation has not remained as hereditary. Economic advancement of caste can be observed. ಮೂರನೇದಾಗಿ ಅನುವಂಶೀಯ ಉದ್ಯೋಗದಲ್ಲಿ ಬದಲಾವಣೆ. ಇತ್ತೀಚಿನ ದಿನಗಳಲ್ಲಿ ಉದ್ಯೋಗ ಎಂಬುದು ಅದು ಸರ್ಕಾರವೇ ಇರಲಿ ಅಥವಾ ಖಾಸಗಿಯೇ ಇರಲಿ, ಈ ಉದ್ಯೋಗವು ವ್ಯಕ್ತಿಯ ವಿದ್ಯಾಭ್ಯಾಸ, ಕೌಶಲ್ಯ, ಸಂವಹನ ಇದರ ಆಧಾರದ ಮೇಲೆ ನೀಡಲಾಗುವುದು. ಸಾಂಪ್ರದಾಯಿಕ ಉದ್ಯೋಗಗಳನ್ನು ಅನುಸರಿಸಲೇಬೇಕೆನ್ನುವಂಥ ನಿಯಮ ಈಗ ಇಲ್ಲ. ವೈಯಕ್ತಿಕ ಆಸಕ್ತಿ, ಒಲವು ಹಾಗೂ ಅವಕಾಶಗಳಿಗೆ ಅನುಗುಣವಾಗಿ ವ್ಯಕ್ತಿಯು ತನ್ನ ಉದ್ಯೋಗವನ್ನು ಆಯ್ಕೆ ಮಾಡಿಕೊಳ್ಳಬಹುದಾಗಿದೆ. Rising trend in intercaste marriages. As a result of Western education and participation by women in socio-economic activities, legal measures have severely affected traditional rule of marriage. There is also rising trend in intercaste marriages. People get an opportunity such as meeting at a center of higher education and at the place of employment, which result in intercaste and intercommunity marriages. ನಾಲ್ಕನೇದಾಗಿ ಅಂತರ್ಜಾತೀಯ ವಿವಾಹಗಳು ಹೆಚ್ಚುತ್ತಿವೆ. ಸಾಂಪ್ರದಾಯಿಕ ವಿವಾಹ ವ್ಯವಸ್ಥೆ ಇಂದಿಗೂ ಅಸ್ತಿತ್ವದಲ್ಲಿದೆ. ಆದರೆ ಅಂತರ್ಜಾತೀಯ ವಿವಾಹಗಳ ಪ್ರಮಾಣ ಈಗ ಹೆಚ್ಚುತ್ತಿದೆ ಎನ್ನಬಹುದು. ಶಿಕ್ಷಣ, ನಗರೀಕರಣ, ಸಾಮಾಜಿಕ ಹಾಗೂ ಆರ್ಥಿಕ ಚಟುವಟಿಕೆಯಲ್ಲಿ ಮಹಿಳೆಯರ ಪಾಲ್ಗೊಳ್ಳುವಿಕೆ ಈ ಎಲ್ಲ ಕಾರಣಗಳಿಂದಾಗಿ ಸಾಂಪ್ರದಾಯಿಕ ವಿವಾಹ ಪದ್ಧತಿಯಲ್ಲಿ ಕೆಲವೊಂದು ಬದಲಾವಣೆಗಳನ್ನು ನಾವಿಲ್ಲಿ ಕಾಣಬಹುದಾಗಿದೆ. ಅದರಲ್ಲಿಯೂ ಶಿಕ್ಷಣ ಸಂಸ್ಥೆಗಳಲ್ಲಿ, ಉದ್ಯೋಗ ಕ್ಷೇತ್ರಗಳಲ್ಲಿ ಅಂತರ್ಜಾತೀಯ ಅಂತರ್ಧರ್ಮೀಯ ವಿವಾಹಗಳ ಪ್ರಮಾಣವು ಹೆಚ್ಚುತ್ತಿದೆ ಎನ್ನುವಂಥ ಅಂಶವನ್ನು ನಾವಿಲ್ಲಿ ಗಮನಿಸಬಹುದು. Economic advancement of caste. There has been variation in the hierarchy due to the efforts of caste groups towards social mobility. There have been efforts on the lower caste to advance economically and raise their social status in society. William Rowe describes how a North Indian Shudra caste, the Noniyas, used its economic power to gain entry into the higher Kshatriya Varna rank of Kuan Rajput. ಜಾತಿಯಲ್ಲಿನ ಆರ್ಥಿಕ ಪ್ರಗತಿ. ಜಾತಿಯ ಏಣಿಶ್ರೇಣಿ ವ್ಯವಸ್ಥೆಯಲ್ಲಿ ಈಗ ಬದಲಾವಣೆಗಳಾಗಿವೆ. ತಮ್ಮ ಅಂತಸ್ತಿನ ಒಂದು ಪ್ರಭಾವದಿಂದಾಗಿ ಕೆಳಜಾತಿಯವರು ಸಮಾಜದಲ್ಲಿ ತಮ್ಮ ಆರ್ಥಿಕ ಹಾಗೂ ಸಾಮಾಜಿಕ ಸ್ಥಾನಮಾನವನ್ನು ಹೆಚ್ಚಿಸಲು ಪ್ರಯತ್ನವನ್ನು ಪಡುತ್ತಿದ್ದಾರೆ. ಸಾಮಾಜಿಕ ಚಾಲನೆಯ ಮೂಲಕ ಆರ್ಥಿಕ ಪ್ರಗತಿಯನ್ನು ಸಾಧಿಸಲು ಪ್ರಯತ್ನಿಸುತ್ತಿದ್ದಾರೆ. Reduction in the disability of lower caste. The British administration brought about changes in the legal, political, educational and economic disability of lower caste. Entry into temples, schools and other public places were available to them. Due to the efforts of lower caste, their status has increased. Similarly, the upper caste no more enjoy the privilege they once enjoyed. ಜಾತಿ ಸಂಬಂಧಿತ ಅನರ್ಹತೆಗಳ ನಿವಾರಣೆ. ಬ್ರಿಟಿಷ್ ಆಡಳಿತದ ವ್ಯವಸ್ಥೆಯ ಕಾಲದ ನಂತರ ಕೆಳಜಾತಿಯವರ ಆರ್ಥಿಕ, ರಾಜಕೀಯ, ಶೈಕ್ಷಣಿಕ ಅನರ್ಹತೆಗಳ ನಿವಾರಣೆಯು
ನಿವಾರಣೆಗೊಳ್ಳುತ್ತಾ ಬಂದಿದೆ. ದೇವಸ್ಥಾನಗಳಿಗೆ ಪ್ರವೇಶ, ಸಾರ್ವಜನಿಕ ಸ್ಥಳಗಳಲ್ಲಿ ಅದರಲ್ಲಿ ಕೂಡ ಬಾವಿ ಆಗಿರ್ಬೋದು ಅಥವಾ ಬೀದಿಗಳಾಗಿರ್ಬೋದು, ಶಿಕ್ಷಣ ಸಂಸ್ಥೆ ಆಗಿರ್ಬೋದು, ಈ ಎಲ್ಲ ಕಡೆಗಳಲ್ಲಿ ಎಲ್ಲರಿಗೂ ಮುಕ್ತ ಅವಕಾಶವನ್ನು ಕಲ್ಪಿಸಲಾಗಿದೆ. ಇದರಿಂದಾಗಿ ಕೆಳಜಾತಿಯವರು ತಮ್ಮ ಸಾಮಾಜಿಕ ಅಂತಸ್ತನ್ನು ಸುಧಾರಿಸುವಲ್ಲಿ ಇವು ಸಹಕಾರಿಯಾಗಿದೆ. Caste and conversion. The process of religious conversion helps to break the rigidity of caste taboos. Added with economic deprivation, the caste system has enabled the lower caste people to convert themselves to relatively casteless religion such as Islam and Christianity. These non-Hindu religion hold great attraction to the lower caste by offering to soften their social disabilities. ಜಾತಿ ಹಾಗೂ ಮತಾಂತರ. ಧಾರ್ಮಿಕ ಮತಾಂತರವು ಜಾತಿಯ ಕಠೋರತೆಗೆ ಕಡಿವಾಣ ಹಾಕಿದ್ದು, ಕೆಳಜಾತಿಯವರು ಬೇರೆ ಧರ್ಮಗಳಾದ ಇಸ್ಲಾಂ ಅಥವಾ ಕ್ರಿಶ್ಚಿಯನ್ ಧರ್ಮಗಳಿಗೆ ಮತಾಂತರ ಹೊಂದುವ ಅವಕಾಶವನ್ನು ಕಲ್ಪಿಸಿಕೊಡಲಾಗಿದೆ. ಇತರ ಹಿಂದೂಯೇತರ ಧರ್ಮಗಳು ಕೂಡ ಧಾರ್ಮಿಕ ಮತಾಂತರದ ಅವಕಾಶವನ್ನು ಕೆಳಜಾತಿಯವರಿಗೆ ನೀಡಿ ಅವರ ಆರ್ಥಿಕ ಅಂತಸ್ತನ್ನು ಸುಧಾರಿಸುವಲ್ಲಿ ಸಹಾಯವನ್ನು ಮಾಡಿವೆ. Reservation policy and caste system. The reservation policy of the government has helped the downward section of the society to come up in social life, consequently leading to their social mobility. The policy of government to reserve seats in education, employment and politics has helped them to be mobile. The policy of reservation for the backward and scheduled caste has been grudged by middle and upper caste. ಮೀಸಲಾತಿ ಯೋಜನೆ ಹಾಗೂ ಜಾತಿ ವ್ಯವಸ್ಥೆ. ಇತ್ತೀಚಿನ ದಿನಗಳಲ್ಲಿ ಸಾಮಾಜಿಕ ಚಲನೆಯ ಆಧಾರದಿಂದ ಕೆಳಜಾತಿ ಜನರು ಸಮಾಜದಲ್ಲಿ ತಮ್ಮನ್ನು ಗುರುತಿಸಿಕೊಳ್ಳುತ್ತಿದ್ದಾರೆ. ಇದು ಮುಖ್ಯವಾಗಿ ಮೀಸಲಾತಿ ಯೋಜನೆಯ ಕಾರಣದಿಂದಾಗಿ ಈ ಬದಲಾವಣೆ ಸಂಭವಿಸಿದೆ. ಸರ್ಕಾರವು ಕೆಳಜಾತಿಯ ಜನರಿಗೆ ಶಿಕ್ಷಣ, ಉದ್ಯೋಗ ಹಾಗೂ ರಾಜಕೀಯ ಕ್ಷೇತ್ರದಲ್ಲಿ ಅವಕಾಶವನ್ನು ಕಲ್ಪಿಸಿದ್ದರಿಂದ ಅವರ ಅಂತಸ್ತಿನಲ್ಲಿ ಸಾಮಾಜಿಕ ಚಲನೆಯನ್ನು ನಾವು ಕಾಣಬಹುದಾಗಿದೆ. Growth of classes within the class. With the British administration, the ideas such as individualism, equality, liberty, freedom, and secular outlook came into prominence. Some studies have revealed that there is a growth of classes within the caste system. The economic opportunities available to everybody have given rise to class system. These opportunities are differentially used by different section of people of the same caste. ವರ್ಗಗಳ ಬೆಳವಣಿಗೆ. ಬ್ರಿಟಿಷ್ ಆಡಳಿತದ ಕಾಲದಲ್ಲಿ ಇದ್ದಂತಹ ಮೌಲ್ಯಗಳಾದ ಸಮಾನತೆ, ಭಾವೈಕ್ಯತೆ ಇವು ಜಾತಿ ವ್ಯವಸ್ಥೆಯ ಸ್ಥಾನಮಾನವನ್ನು ಬದಲಾಯಿಸಿದೆ. ಜಾತಿ ವ್ಯವಸ್ಥೆಯಲ್ಲಿ ವರ್ಗಗಳ ಬೆಳವಣಿಗೆ ಆಗುತ್ತಿದೆ ಎನ್ನುವಂಥ ವಿಷಯವನ್ನು ನಾವು ಕೆಲವೊಂದು ಅಧ್ಯಯನದಿಂದ ಕಾಣಬಹುದಾಗಿದೆ. ಎಲ್ಲರಿಗೂ ಆರ್ಥಿಕ ಸೌಲಭ್ಯಗಳನ್ನು ಹಾಗೂ ಅವಕಾಶಗಳನ್ನು ಇಲ್ಲಿ ನೀಡಿರುವುದರಿಂದಾಗಿ ಹೊಸ ವರ್ಗ ವ್ಯವಸ್ಥೆ ಅಸ್ತಿತ್ವಕ್ಕೆ ಬಂದಿದೆ ಎನ್ನಬಹುದು. ಮಲ್ಟಿ ಚಾಯ್ಸ್ ಕ್ವೆಶ್ಚನ್ಸ್. When two or more castes come together, it is called as fission, organization, class. The answer is fusion. Second one, who spoke about the Rajput in Rajasthan recruiting the Kolis into their caste to increase the size of caste? A. G.S. Kurre, B. S.V. Ketkar, C. Herbert Risley. The answer is D. M.N. Srinivas. Third one, who describes how a North Indian Shudra caste, the Noniyas, used its economic power to gain entry into the higher Kshatriya Varna rank of Kohan Rajput? A. Herbert Risley, C. M.N. Srinivas, D. G.S. Gurre. The answer is B. William Roy. For more information, you can refer these books. ಹೆಚ್ಚಿನ ಮಾಹಿತಿಗಾಗಿ ನೀವು ಈ ಪುಸ್ತಕಗಳನ್ನು ರೆಫರ್ ಮಾಡಬಹುದು. ಥ್ಯಾಂಕ್ ಯು. ಧನ್ಯವಾದಗಳು.